ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಪಕ್ಷಿ ಜಗತ್ತಿನ ಒಬ್ಬ ಅದ್ಭುತ ಕಲಾವಿದನ ಬಗ್ಗೆ ಮಾತಾಡೋಣ. ಗೂಡು ಕಟ್ಟುವುದನ್ನೇ ಒಂದು ಕಲೆಯಾಗಿ ಮಾಡಿಕೊಂಡಿರೋ ಆ ವಿಶೇಷವಾದ ಹಕ್ಕಿ ಬೇರೆ ಯಾವುದೂ ಅಲ್ಲ, ಅದುವೇ ಗೀಜುಗ. ಬನ್ನಿ, ಅದರ ವಿಸ್ಮಯಕಾರಿ ಜಗತ್ತನ್ನು ಒಟ್ಟಿಗೆ ನೋಡೋಣ. ನಮ್ಮ ಸುತ್ತಮುತ್ತ ಅಂದ್ರೆ ಮಲೆನಾಡು ಆಗ್ಲಿ ಬಯಲು ಸೀಮೆ ಆಗ್ಲಿ ಎಲ್ಲಿ ನೋಡಿದ್ರೂ ನೂರಾರು ತರದ ಪಕ್ಷಿಗಳ ಕಲರವ ಕೇಳಿಸ್ತಾನೆ ಇರುತ್ತೆ. ಬಣ್ಣ ಬಣ್ಣದ ರೆಕ್ಕೆ ಬಳಸಿ ಹಾರಾಡೋ ಈ ಜೀವಿಗಳ ಪ್ರಪಂಚವೇ ಒಂದು ಅದ್ಭುತ ಅಲ್ವಾ? ಹೌದು, ಸೌಂದರ್ಯವೇ ರೂಪುಗೊಂದು ಪಕ್ಷಿಗಳ ಮೇಲೆ ಹರಿದಿದೆಯೇನೋ ಅನ್ನೋ ಮಾತು ಅಕ್ಷರಶಃ ಸತ್ಯ. ಅವುಗಳ ಬಣ್ಣ ಬಣ್ಣದ ಗರಿಗಳು, ವಿಧವಿಧವಾದ ಆಕಾರಗಳು ಮತ್ತೆ ಆ ಚಿಲಿಪಿಲಿ ಸದ್ದಿದೆಯಲ್ಲ, ಕೇಳಿದ ತಕ್ಷಣ ನಮ್ಮ ಮನ್ಸಿಗೆ ಏನೋ ಒಂಥರ ಖುಷಿ, ಒಂಥರ ಪುಳಕ. ನಿಜ, ಪ್ರತಿಯೊಂದು ಹಕ್ಕಿಗೂ ತನ್ನದೇ ಆದ ಒಂದು ಸ್ಪೆಷಾಲಿಟಿ ಇರುತ್ತೆ. ಹಾಡೋ ರೀತಿ, ಹಾರೋ ಸ್ಟೈಲು, ಊಟದ ಪದ್ಧತಿ ಎಲ್ಲವೂ ಒಂದಕ್ಕಿಂತ ಒಂದು ಡಿಫ್ರೆಂಟ್. ಆದ್ರೆ ಗೂಡು ಕಟ್ಟೋ ವಿಷಯಕ್ಕೆ ಬಂದ್ರೆ ಕೆಲವು ಹಕ್ಕಿಗಳು ತೋರ್ಸೋ ಜಾಳ್ಮೆ ಇದೆಯಲ್ಲ, ವಾವ್ ಅನ್ಸುತ್ತೆ. ಆ ಲಿಸ್ಟ್ನಲ್ಲಿ ಎಲ್ಲರಿಗಿಂತ ಮುಂದೆ ಇರೋದೇ ನಮ್ಮ ಗೀಜುಗ ಹಕ್ಕಿ. ಹಾಗಾದ್ರೆ ಬನ್ನಿ ನಮ್ಮ ಇವತ್ತಿನ ಹೀರೋನನ್ನ ಪರಿಚಯ ಮಾಡ್ಕೊಳ್ಳೋಣ. ಗೀಜುಗ ಪಕ್ಷಿಲೋಕದ ಒಬ್ಬ ಅಪ್ರತಿಮ ಆರ್ಕಿಟೆಕ್ಟ್. ನಿಜವಾದ ಕಲೆ ಅಂದ್ರೆ ಬರೀ ಹೊರಗಿನ ಅಂದ ಅಲ್ಲ, ಅದು ಕೌಶಲ್ಯವಲ್ಲೇ ಇರೋದು ಅನ್ನೋದಕ್ಕೆ ಈ ಹಕ್ಕಿಯೇ ಬೆಸ್ಟ್ ಎಕ್ಸಾಂಪಲ್. ಗೀಜುಗ ಹಕ್ಕಿಯ ಸ್ಪೆಷಾಲಿಟಿನೇ ಇದು. ನೋಡೋಕೆ ಜಸ್ಟ್ ಒಂದು ಗುಬ್ಬಚ್ಚಿ ಸೈಜ್, ಸ್ವಲ್ಪ ಹಸಿರು ಬಣ್ಣ. ಆದ್ರೆ ಅದು ತನ್ನಿಗೋಸ್ಕರ ಕಟ್ಕೊಳ್ಳೋ ಗೂಡಿದೆಯಲ್ಲ, ಅದು ಮಾತ್ರ ಒಂದು ದೊಡ್ಡ ಅರಮನೆ ಥರ ಇರುತ್ತೆ. ಇಷ್ಟೊಂದು ಸಣ್ಣ ಹಕ್ಕಿಯಿಂದ ಇಂಥ ದೊಡ್ಡ ಗೂಡು ಕಟ್ಟೋಕೆ ಹೇಗೆ ಸಾಧ್ಯ? ಈ ಪ್ರಶ್ನೆ ಸಹಜವಾಗಿ ಬರುತ್ತೆ ಅಲ್ವಾ? ಇದು ಕುತ್ರ ಇರೋದು ಅದರ ಅದ್ಭುತವಾದ ಜಾಣ್ಮೆಯಲ್ಲಿ, ಕಲಾತ್ಮಕತೆಯಲ್ಲಿ ಮತ್ತು ಎಂಥ ಕಷ್ಟದ ಕೆಲಸಕ್ಕೂ ಸೈ ಅನ್ನೋ ಅದರ ಶ್ರಮದಲ್ಲಿ. ಹಾಗಾದ್ರೆ ಬನ್ನಿ, ಈ ವಂಡರ್ಫುಲ್ ಗೂಡಿನ ಸೀಕ್ರೆಟ್ಸ್ ಏನು ಅಂತ ಒಂದೊಂದಾಗಿ ನೋಡೋಣ. ಇದರ ಕನ್ಸ್ಟ್ರಕ್ಷನ್ ಸ್ಪೆಷಾಲಿಟಿ ಏನು ಅಂತ ತಿಳ್ಕೊಳ್ಳೋ ಕುತೂಹಲ ಇದೆಯಲ್ವಾ? ಮೊದಲಿಗೆ ಇದರ ಸೈಜ್. ಗೀಜುಗದ ಗೂಡು ಬರೋಬ್ಬರಿ 2 ಅಡಿ ಉದ್ದ ಇರುತ್ತೆ. ಊಹಿಸ್ಕೊಳ್ಳಿ, ಅದರ ದೇಹದ ಸೈಜ್ಗೆ ಹೋಲಿಸಿದ್ರೆ ಇದು ಎಷ್ಟು ದೊಡ್ಡದು ಅಂತ. ನಿಜಕ್ಕೂ ಒಂದು ದೊಡ್ಡ ನಿರ್ಮಾಣನೇ ಸರಿ. ಈ ಗೀಜುಗದ ಬುದ್ಧಿವಂತಿಕೆ ಇದೆಯಲ್ಲ, ನಿಜಕ್ಕೂ ನಂಬೋಕೆ ಆಗಲ್ಲ. ನೊದೆಹುಲ್ಲು ಗರಿಗಳಿಂದ ಗೂಡನ್ನ ನೇಯುತ್ತೆ. ಅದರ ಡಿಸೈನ್ ನೋಡಿ, ಮೇಲೆ ಕೆಳಗೆ ಸಣ್ಣದಾಗಿ, ಮಧ್ಯದಲ್ಲಿ ದಪ್ಪವಾಗಿ, ಒಳಗೆ ಆರಾಮಾಗಿ ಮಲ್ಕೊಳ್ಳೋಕೆ ಸಾಫ್ಟ್ ಆಗಿರೋ ವಡಕೆ ಹೂಗಳ ಬೆಡ್. ಇಷ್ಟೇ ಅಲ್ಲ, ರಾತ್ರಿ ಹೊತ್ತು ಗೂಡ್ನೊಳಗೆ ಲೈಟ್ ಬೇಕಲ್ವಾ, ಅದಕ್ಕೇನ್ ಮಾಡುತ್ತೆ ಗೊತ್ತಾ? ಮಿಂಚು ಹುಳುಗಳನ್ನ ತಂದು ಜೇಡಿ ಮಣ್ಣಿಂದ ಅಂಟಿಸಿಬಿಡುತ್ತೆ. ಇದಕ್ಕಿಂತ ದೊಡ್ಡ ಇಂಜಿನಿಯರಿಂಗ್ ಇನ್ನೇಂಬೇಕು ಹೇಳಿ? ಈ ಗೂಡು ಕೇವಲ ಒಂದು ಮನೆ ಅಲ್ಲ, ಇದೊಂದು ಪ್ರೀತಿಯ, ಒಂದು ಒಪ್ಪಂದದ ಸಂಕೇತ. ಗಂಡು ಹೆಣ್ಣು ಹಕ್ಕಿಗಳ ನಡುವಿನ ಸಂಬಂಧಕ್ಕೂ ಈ ಗೂಡು ಕಟ್ಟೋ ಪ್ರೋಸೆಸ್ಗೂ ಒಂದು ಒಳ್ಳೆ ಕನೆಕ್ಷನ್ ಇದೆ. ಅದೇನು ಅಂತ ನೋಡೋಣ. ಮೊದಲಿಗೆ ಗಂಡು ಹಕ್ಕಿ ಮರದ ಕೊಂಬೆಯಿಂದ ಗೂಡು ಕಟ್ಟೋ ಈ ಕಷ್ಟದ ಕೆಲಸವನ್ನ ಶುರು ಮಾಡುತ್ತೆ. ಇದು ತುಂಬಾನೇ ತಾಳ್ಮೆ ಮತ್ತು ಶ್ರಮ ಬೇಡೋ ಕೆಲಸ. ಆದರೆ ಈ ಗೂಡು ಪೂರ್ತಿಯಾಗೋದು ಯಾವಾಗ? ಗಂಡು ಹಕ್ಕಿ ಒಬ್ಬನೇನಾ ಪೂರ್ತಿ ಕಟ್ಟೋದು? ಇಲ್ಲ, ಇಲ್ಲೇ ಒಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಇರೋದು. ಆ ಟ್ವಿಸ್ಟ್ ಏನಂದ್ರೆ ಹೆಣ್ಣು ಹಕ್ಕಿಯ ಅಪ್ರೂವಲ್. ಗಂಡು ಹಕ್ಕಿ ಗೂಡನ್ನ ಅರ್ಧದಷ್ಟು ಕಟ್ಟಿ ಹೆಣ್ಣು ಹಕ್ಕಿಗಾಗಿ ಕಾಯ್ತೆ. ಅವಳು ಬಂದು ಗೂಡನ್ನೆಲ್ಲ ಪರಿಶೀಲಿಸಿ ಓಕೆ ಚೆನ್ನಾಗಿದೆ ಅಂತ ಒಪ್ಕೊಂಡ್ರೆ ಮಾತ್ರ ಉಳಿದ ಕೆಲಸ ಕಂಪ್ಲೀಟ್ ಆಗೋದು. ಒಂದು ರೀತಿ ಕ್ವಾಲಿಟಿ ಇನ್ಸ್ಪೆಕ್ಷನ್ ಇದ್ದ ಹಾಗೆ. ಇಷ್ಟೆಲ್ಲ ಅದ್ಭುತಗಳನ್ನ ನೋಡಿದ್ವಿ. ಆದ್ರೆ ಇದೆಲ್ಲದರ ನಡುವೆ ಈಗ ಒಂದು ಬೇಸರದ ಸಂಗತಿ ಕಡೆ ಗಮನ ಕೊಡೋಣ. ಪ್ರಕೃತಿಯ ಈ ಅದ್ಭುತ ಕಲಾವಿದ ಮತ್ತು ಅದರ ಕಲಾಕೃತಿಗಳು ಅಂದ್ರೆ ಗೂಡುಗಳು ಎರಡೂ ನಮ್ಮ ಕಣ್ಮುಂದಿಯೇ ಮಾಯವಾಗ್ತಿವೆ. ಒಂದು ಕಾಲ ಇತ್ತು, ನಮ್ಮ ಬಯಲುಸೀಮೆಯ ನದಿ ದಡದಲ್ಲಿ, ಕಾಲುವೆಗಳ ಪಕ್ಕದಲ್ಲಿ, ಅಲ್ಲಲ್ಲಿ ಇದ್ದ ಮರಗಳಲ್ಲಿ ಎಲ್ಲೇ ನೋಡಿದ್ರೂ ಈ ಗೀಜುಗದ ಗೂಡುಗಳು ಜೋತಾಡ್ತಾ ಇರ್ತಿದ್ವು. ಆದರೆ ಇವತ್ತಿನ ಪರಿಸ್ಥಿತಿ ಪೂರ್ತಿ ಬೇರೆ. ಒಂದು ಕಾಲದಲ್ಲಿ ಸುಲಭವಾಗಿ ಕಾಣುತ್ತಿದ್ದ ಈ ಗೂಡುಗಳು ಈಗ ತುಂಬಾನೇ ರೇರ್ ಆಗಿಬಿಟ್ಟಿವೆ. ಹುಡುಕಿದ್ರೂ ಸಿಗೋದು ಕಷ್ಟ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಮನುಷ್ಯರಾದ ನಾವು. ಇದರ ಸೌಂದರ್ಯಕ್ಕೆ ಮರುಳಾಲ ಕೆಲವರು ಗೂಡುಗಳನ್ನ ಕಿತ್ಕೊಂಡು ಹೋಗಿ ಮಾರ್ಕೆಟ್ನಲ್ಲಿ ಮಾರಿದ್ರು. ಇನ್ನು ಕೆಲವರು ಮನೆಯ ಅಲಂಕಾರಕ್ಕೆ ಅಂತ ತಂದು ಹಾಕ್ಕೊಂಡ್ರು. ಗೀಜುಗ ಹಕ್ಕಿಗಳು ತುಂಬಾನೇ ಸೆನ್ಸಿಟಿವ್ ಸ್ವಭಾವದ ಜೀವಿಗಳು. ನಾವು ಸುಮ್ಮನೆ ಕುತೂಹಲಕ್ಕೆ ಹೋಗಿ ಗೂಡನ್ನ ಮುಟ್ಟಿದ್ರೆ ಸಾಕು, ಆ ಹಕ್ಕಿಗಳು ಭಯಪಟ್ಟು ಮತ್ತೆ ಆ ಗೂಡಿನ ಹತ್ರ ಕೂಡ ಬರೋದಿಲ್ಲ. ಅದನ್ನ ಶಾಶ್ವತವಾಗಿ ಅಲ್ಲೇ ಬಿಟ್ಟು ಹೋಗ್ಬಿಡ್ತವೆ. ಹಾಗಾಗಿ ಈ ಅದ್ಭುತ ಹಕ್ಕಿ ಪ್ರಭೇದ ಎದುರಿಸ್ತಾ ಇರೋ ಇವತ್ತಿನ ಪರಿಸ್ಥಿತಿ ನಿಜಕ್ಕೂ ಆತಂಕಕಾರಿಯಾಗಿದೆ. ಇದಕ್ಕೆ ಒಳ್ಳೆ ಉದಾಹರಣೆ ಅಂದ್ರೆ ಮಂಡ್ಯ ಜಿಲ್ಲೆಯ ತೊಣ್ಣೂರು ಕೆರೆ. ಒಂದು ಕಾಲದಲ್ಲಿ ಅಲ್ಲಿನ ಮರಗಳು ನೂರಾರು ಗೀಜುಗನ ಗೂಡುಗಳಿಂದ ತುಂಬಿ ಹೋಗಿದ್ವು. ಆದ್ರೆ ಇವತ್ತು ಅಲ್ಲಿ ಬೆರಳೆಣಿಕೆಯಷ್ಟು ಗೂಡುಗಳನ್ನ ನೋಡೋದೇ ಕಷ್ಟ. ಇದರ ಫೈನಲ್ ರಿಸಲ್ಟ್ ತುಂಬಾನೇ ಆತಂಕಕಾರಿಯಾಗಿದೆ. ಗೀಜುಗಳುಗಳ ಸಂಖ್ಯೆ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಪಕ್ಷಿಲೋಕದ ಈ ನುರಿತ ಕಲಾವಿದ ಇವತ್ತು ಅಳಿವಿನಂಚಿಗೆ ಬಂದು ನಿಂತಿರೋದು ಒಂದು ದೊಡ್ಡ ದುರಂತ.
ಹಾಗಾದ್ರೆ ಪ್ರಕೃತಿಯ ಈ ಅದ್ಭುತ ಕಲಾವಿದನನ್ನ ನಾವು ಶಾಶ್ವತವಾಗಿ ಕಳ್ಕೊಳ್ತಾ ಇದ್ದೀವಾ? ಇದು ಕೇವಲ ಒಂದು ಪ್ರಶ್ನೆ ಅಲ್ಲ, ಇದು ನಮ್ಮೆಲ್ಲರ ಮುಂದಿರುವ ಒಂದು ಎಚ್ಚರಿಕೆಯ ಗಂಟೆ. ಇದರ ಬಗ್ಗೆ ಯೋಚನೆ ಮಾಡಬೇಕಾದ ಸಮಯ ಇದು.